ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಬೆಳಿಗ್ಗೆ 5 o'clock ಆಗಿತ್ತು. ಎದ್ದು ಸೀದಾ ಅಡುಗೆ ರೂಮಿಗೆ ಬಂದು ಬಿಸಿನೀರಿಗೆ ಸ್ವಲ್ಪ ಸೋಂಪು ಕಾಳು ಹಾಕಿ ಕುದಿಸಿ ಒಂದು 5 minutes ಕುದಿಸಿ ಕುಡಿತಾ ಇದ್ದೀನಿ. ಈ ಥರ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ಗಳಿದೆ. ಸೊ ನನಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ನಾನು ಅವಾಗವಾಗ ಕುಡಿತಾ ಇರ್ತೀನಿ. ಮಾರ್ನಿಂಗ್ ಅನ್ನೋಂಗಿಲ್ಲ, ಯಾವ ಟೈಮಲ್ಲಾದರೂ ಕುಡಿತಾ ಇರ್ತೀನಿ. ಇಲ್ಲಿ ನಾನು ಇವತ್ತು ಬ್ರೇಕ್ಫಾಸ್ಟು ಟೊಮೆಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಕೂಡ ಬಾಯ್ಲ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. 4 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಸೋಂಪು, ಹಾಗೆ 1 ಸ್ಪೂನಷ್ಟು ಧನಿಯಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಿಸ್ ಆಗಿದೆ ಇಲ್ಲಿ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಕುಕ್ಕರ್ಗೆ ತುಪ್ಪ ಇಲ್ಲ ಎಣ್ಣೆ ಯಾವುದಾದ್ರು ಯೂಸ್ ಮಾಡಿ, ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಿದ್ದೀನಿ. ಹಾಗೆ ಹಾಲು ಸ್ಪೈಸಸ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೆಟೊ ಒಂದು 2-3 ತೊಗೊಂಡಿದ್ದೀನಿ. ಅದು ಮೀಡಿಯಮ್ ಸೈಜ್ದು 3 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಬಟಾಣಿ ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡಿ ಆದಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು, ಎಣ್ಣೆ ಬಿಡೋ ತನಕನೂ. ಬೇಕಾದ್ರೆ ಒಂದು ಕುಕ್ಕರ್ನ ಪ್ಲೇಟ್ ಕ್ಲೋಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ 5 ನಿಮಿಷ ಬೇಯಿಸ್ಕೊಂಡ್ರೂ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಮಕ್ಕಾನ ಹುರ್ಕೊತಾ ಇದ್ದೀನಿ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು. ಇಲ್ಲಿ ಎಷ್ಟು ಬೇಕು ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಿತ್ತು. ಆಗಲೇ ಹಾಕಿದ್ದೆ, ಸ್ವಲ್ಪ ಸಪ್ಪಗಿತ್ತು, ಅದಕ್ಕೆ ಮತ್ತೆ ಹಾಕ್ಕೊಂಡೆ. ಇವಾಗ ಕುದಿ ಬತ್ತಿದ್ದಂಗೆ ಅಕ್ಕಿ ಹಾಕ್ಕೊಂಡು ಇವಾಗ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಕೂಗಿಸಿದ್ರೆ ಸಾಕು. ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಮಕ್ಕಾನ ರೆಡಿ. ಇಲ್ಲಿ ಬಾತ್ ರೆಡಿ ಆಯಿತು. ಇಬ್ಬರು ಕೂಡ ಒಂದೇ ಟೈಮಿಗೆ ಸ್ಕೂಲಿಗೆ ಹೋಗ್ತಾರೆ. ಆದ್ದರಿಂದ ಒಟ್ಟಿಗೆ ಫಸ್ಟ್ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಆಮೇಲೆ ಅವರನ್ನು ಎಬ್ಸೋಕ್ಕೆ ಹೋಗ್ತೀನಿ. ಇವತ್ತಿನ ಲಂಚ್ ಬಾಕ್ಸು ಸ್ವಲ್ಪ ಸ್ನ್ಯಾಕ್ಸ್ಗೆ ಮಕ್ಕಾನ, ಬಾತು ಮತ್ತು ಮೊಸರು ಬಜ್ಜಿ. ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸು. ಬಾತು ಲಂಚ್ ಬಾಕ್ಸ್ ರೆಡಿ ಮಾಡೋಕ್ಕೆ ಇಷ್ಟೊಂದು ಟೈಮ್ ತೊಗೊಳ್ತು. ಲಂಚ್ ಬಾಕ್ಸ್ ರೆಡಿ ಆಯಿತು. ಇವಾಗ ಹೋಗಿ ಅವ್ರನ್ನ ಏಳಿಸ್ಬೇಕು. ತುಂಬಾ ಟೈಮ್ ಆಗಿಬಿಟ್ಟಿದೆ. ಸನ್ನಿ ಅಂತೂ ಬಂದೇ ಬಿಟ್ಟಿರ್ತಾನೆ. ನನ್ನ ಮಗನ ಮೇಲೆ ಏಳಿಸ್ಲಿಲ್ಲ ಅಂದರೆ ಬೇಗ ಮಲ್ಕೊಂಡೇ ಇರ್ತಾನೆ. ನಾನು ಏಳಿಸ್ತಾ ಇದ್ದೀನಿ, ಹೇಳ್ತಾನೆ ಇಲ್ಲ. ಹಾಗೆ ಸ್ವಲ್ಪ ಬಿಸಿಲು ಬಂದಿತ್ತಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಕಾಯಿರಿ ಅಂತೇಳಿ ಕಾಯ್ತಾ ಇದ್ದಾರೆ. ಇಲ್ಲಿ ಇದು ನಮ್ಮನೆ ಪಾಟ್ ಗಿಡದ ಹೂವು, ಕನಕಾಂಬರ ಹೂವು. ನನ್ನ ಮಗ ಬ್ರಷು ಮಾಡಿ ಫ್ರೆಶ್ ಅಪ್ ಆಗ್ದ. ಇವಾಗ ಅವರನ್ನು ಕರ್ಕೊಂಡೋಗಿ ಯೂನಿಫಾರ್ಮ್ ಹಾಕಿ ತಿಂಡಿ ತಿನ್ನಿಸಿ ಕ್ಲಾಸ್ಗೆ ಕಳಿಸ್ಬೇಕು. ಅವರು ಕೂಡ ಕ್ಲಾಸ್ಗೆ ಹೋದರು. ಅವರು ಕ್ಲಾಸ್ಗೆ ಹೋದ್ಮೇಲೆ ನಾನು ತಿಂಡಿ ತಿಂದು ಎಲ್ಲ ಕೆಲಸ ಮಾಡೋಣ ಅಂತ ರೆಡಿ ಆಗ್ತಿದ್ದೆ. ಅಷ್ಟರಲ್ಲೇ ಸ್ವಲ್ಪ ಹಳೆ ಸಾಮಾನಿತ್ತು, ಅದನ್ನು ಕೊಡೋಣ ಅಂತ ಕೆಳಗಡೆ ಎಲ್ಲನೂ ತೊಗೊಂಡು ಹೋದೆ. ಹಳೆ ಸಾಮಾನು ತೊಗೊಳ್ಳೋರು ಬಂದಿದ್ದರು. ಇದು ತುಂಬ ದಿನದಿಂದನೇ ಇಟ್ಕೊಂಡಿದ್ದೆ. ಇನ್ನು ಇಟ್ಕೊಂಡಷ್ಟು ಜಾಸ್ತಿ ಡ್ರೈ ಆಗಿ ಎಲ್ಲ ಹಾಳಾಗ್ಬಿಡುತ್ತೆ ಅಂಥೇಳಿ ಕೊಡೋಣ ಅಂತೇಳಿ ಎಲ್ಲ ಕೊಟ್ಟೆ. ಎಷ್ಟೇ ಇದ್ರಲ್ಲಿ ಬೆನಿಫಿಟ್ ಏನಿಲ್ಲ, ಆದರೂ ಎಸೆಗೂ ಬೇಜಾರಾಗುತ್ತೆ. ಅದಕ್ಕೆ ಕೊಟ್ಟೆ. 350 ಏನೋ ಬಂತು. ತುಂಬಾ ಬುಕ್ಸ್ ಎಲ್ಲ ಇತ್ತು, ಅದೆಲ್ಲ ಕೊಟ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ದ್ರಾಕ್ಷಿ ನೆನೆಯಕ್ಕಿದೆ ಬೆಳಗ್ಗೆ ಟೈಮು, ಅದನ್ನೆಲ್ಲ ತಿಂತಾಯಿದ್ದೀನಿ. ತುಂಬ ಒಳ್ಳೆಯದು ದ್ರಾಕ್ಷಿನ ನೆನೆಸ್ಬಿಟ್ಟು ನಾವು ಓವರ್ನೈಟು ಬೆಳಗ್ಗೆ ತಿಂದರೆ. ಇಲ್ಲಿ ಸೂರ್ಯಕಾಂತಿ ಬೀಜ ಸ್ವಲ್ಪ ಹಾಳಾಗಿಬಿಟ್ಟಿತ್ತು, ಅದು ಎಸೆದೇನು ಅಂತೇಳಿ ತೊಳೆದು ಒಣಗಿದ್ದೀನಿ. ಇದನ್ನು ಹುರ್ಕೊಂಡು ತಿಂತೀನಿ ನಾನು. ಹಾಳು ಮಾಡೋಕ್ಕಂತೂ ಬಿಡೋಕ್ಕಿಲ್ಲ, ಯಾವುದೂ ಹಾಳಾದರೂ ಬಿಡೋದಿಲ್ಲ. ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹಂಗೆ ಒಟ್ಟಿಗೆ ಸಂಜೆಗೂ ಸೇರಿಸಿ ಅಡುಗೆ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಟೈಮು ಎದ್ದು ಬೇಗ ಅಡುಗೆ ರೂಮಿಗೆ ಬಂದು ಬ್ರೇಕ್ಫಾಸ್ಟ್ ಜೊತೆಗೆ ಲಂಚು ಕೂಡ ರೆಡಿ ಮಾಡಿಬಿಡ್ತೀನಿ. ಈಗ ಮಧ್ಯಾಹ್ನ ಬಂದಿದ್ದೀನಿ ಅಡುಗೆ ರೂಮ್ಗೆ. ಇವಾಗ ಸಂಜೆಗೂ ಸೇರಿಸಿ
ಅಡುಗೆ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನೆಲ್ಲಿಕಾಯಿ ಇತ್ತು ಸ್ವಲ್ಪ ಜಾಸ್ತಿನೇ, ಅದರಲ್ಲಿ ಸ್ವಲ್ಪ ತಿಳಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಹೊಸ್ದಾಗಿ ಟ್ರೈ ಮಾಡ್ತಾ ಇರೋದು ನೆಲ್ಲಿಕಾಯಿ ತಿಳಿ ಸಾಂಬಾರು. ಸ್ವಲ್ಪ ಬಾಣಲಿಗೆ ಕಡಲೆಬೇಳೆ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಧನಿಯಾ, 2 ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಕೊಂಡು, ಹಾಗೆ 2 ನೆಲ್ಲಿಕಾಯಿ ಆದರೂ ಸಾಕು, 4 ಆದರೂ ಓಕೆ, ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು, 1 ಟೊಮೆಟೊ. ಇಲ್ಲಿ ಬೆಳಿಗ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಸ್ ಆಗಿತ್ತು, ಅದನ್ನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಬರೀ ಶುಂಠಿ ಆ್ಯಡ್ ಮಾಡಿಕೊಂಡ್ರೆ ಸಾಕು. ನಾನು ಎರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಆರಕ್ಕೆ ಬಿಟ್ಟು ಆಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಬೇಕು. ಇಲ್ಲಿ ಸ್ವಲ್ಪ ಸಂಜೆಗೆ ಬೆಂಡೆಕಾಯಿ ಪಲ್ಯ ಮಾಡಿಡೋಣ ಅಂಥೇಳಿ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಟೊಮೆಟೊ, ಈರುಳ್ಳಿ ಒಗ್ಗರಣೆ ಕೊಟ್ಟು ಮಾಡೋದು. ಇಲ್ಲಿ ತಿಳಿ ಸಾರು ಮಾಡೋದಕ್ಕೆ ಮಾಡ್ತಾಯಿದ್ದೀನಿ. ಅದನ್ನು ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕಿ ಇದಕ್ಕೊಂದು ಒಗ್ಗರಣೆ ಕೊಟ್ಟು ಕುದಿಸಿದ್ರೆ ಸಾಂಬಾರು ರೆಡಿ. ತುಂಬ ಚೆನ್ನಾಗಿರುತ್ತೆ. ಹುಳುಳಿ ಬರಲ್ಲ, ಸ್ವಲ್ಪ ಬೆಲ್ಲ ಹಾಕಬೇಕು. ನಾನು ಇಲ್ಲಿ ಬೆಲ್ಲ ಕೂಡ ಮಿಸ್ ಮಾಡಿದ್ದೀನಿ. ಬೆಲ್ಲ ಹಾಕಿದ್ರೆ ಅದು ಹುಳುಳಿ ಬರೋದಿಲ್ಲ. ಹಾಗೆ ಪಲ್ಯನೂ ಕೂಡ ರೆಡಿ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಮಧ್ಯಾಹ್ನದ್ದು ಊಟ ಇದು ತಿಳಿಸಾರು ಅನ್ನ, ಅದ್ರ ಜೊತೆಗೆ ಸ್ವಲ್ಪ ಪಲ್ಯನೂ ಕೂಡ ಯೂಸ್ ಮಾಡಿಕೊಂಡೆ. ಹಾಗೆ ಸಂಜೆಗೆ ಸ್ವಲ್ಪ ರೊಟ್ಟಿ ಮಾಡೋಣ ಅಂಥೇಳಿ ಅಕ್ಕಿ ಹಿಟ್ಟಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಹಸಿಮೆಣ್ಸಿಕಾಯಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಡ್ತಾ ಇದ್ದೀನಿ ಇವಾಗಲೇ. ಹಾಗೆ ರೊಟ್ಟಿ ಕಲ್ ಮೇಲೆ ತಟ್ಟರು ಆಗುತ್ತೆ, ಇಲ್ಲ ಪೇಪರ್ ಮೇಲೆ ಆದರೂ ತಟ್ಕೊಂಡಾದ್ರು ಮಾಡಿ, ಇಲ್ಲ ಸ್ವಲ್ಪ ಅದಕ್ಕೆ ನೀರಾಗಿ ಮಿಕ್ಸ್ ಮಾಡಿಕೊಂಡು ನೀವು ದೋಸೆ ಥರನಾದ್ರು ಹೇಳಿದ್ರೆ ಚೆನ್ನಾಗಿ ಬರುತ್ತೆ ಅದು. ಇಲ್ಲಿ ಸ್ವಲ್ಪ ಮಧ್ಯಾಹ್ನ ಊಟ ರೆಡಿ ಆಯಿತು. ಹಾಗೆ ಸ್ವಲ್ಪ ಮೇಲೆ ಬೆಳಿಗ್ಗೆ ಬಟ್ಟೆ ಒಣಗಿದ್ದೆ, ಒಂದು ಲೇಟ್ ಆಗಿತ್ತು ಬಟ್ಟೆ ಒಣಗಿ, ಅದು ಒಣಗಿರಲಿಲ್ಲ. ಹಾಗೆ ಸ್ವಲ್ಪ ಮಿಕ್ಕಿದ್ದನ್ನೆಲ್ಲ ತೊಗೊಂಡೋಗಿ ಟೆರೆಸ್ ಮೇಲೆ ಬರ್ಡ್ಸ್ಗಳು ಬರುತ್ತೆ ಅದಕ್ಕೆ ಹಾಕ್ತಾಯಿರ್ತೀನಿ. ಬಟ್ಟೆಗಳು ಯಾವುದೂ ಕೂಡ ಒಣಗಿರಲಿಲ್ಲ, ಸಂಜೆ ಮೇಲೆ ಎತ್ಕೊಳ್ಳೋಣ ಅಂಥೇಳಿ ಬಂದೆ. ಇನ್ನು ನನ್ನ ಮಕ್ಕಳು ಕೂಡ ಬಂದರು, ಅವರು ಫ್ರೆಶ್ ಅಪ್ ಆದರು. ಅವರಿಗೆ ಸ್ನ್ಯಾಕ್ಸ್ ಏನಾದ್ರು ಮಾಡಿಕೊಡೋಣ ಅಂತ ಸ್ವಲ್ಪ ಬಾಳೆಕಾಯಿ ತೊಗೊಂಡು ಕಟ್ ಮಾಡಿ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಟ್ ಕಡಲೆ ಹಿಟ್ಟು ಕಡಿಮೆ ಇತ್ತು, ಇನ್ನೊಂದು ಸ್ವಲ್ಪ ಬೇಕಿತ್ತು. ಅದಕ್ಕೆ ಕಡಲೆ ರುಬ್ಬಿ ಅದನ್ನು ಸ್ವಲ್ಪ ತಿರ್ಕೊಂಡು ಮಾಡಿದೆ, ಬಟ್ ಅದು ಬರಲಿಲ್ಲ. ಯಾಕೆಂದರೆ ಅದು ಪೌಡರು ನುಣ್ಣಿಗೆ ಮಾಡ್ಕೊಳ್ಳಿಲ್ಲ ನಾನು, ಅದರಿಂದ ಅದು ಬರಲಿಲ್ಲ ಬಜ್ಜಿ. ಅದಕ್ಕೆ ನಾನು ಈ ಥರ ಮಾಡಿದೆ. ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನೇ ಸ್ವಲ್ಪ ಪಕೋಡ ಥರ ಮಾಡಿದೆ, ಅದು ಬಂತು, ತುಂಬಾ ಚೆನ್ನಾಗಿ ಬಂತು ಇದು. ಹಾಗೆ ನನ್ನ ಮಗನಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ, ನೋಡೋಣ ಟೇಸ್ಟ್ ಮಾಡಿ ಹೇಳ್ತಾನೆ ಅಂತ. ಆದರೆ ಅವನಿಗೆ ಇದೆಲ್ಲ ಇಷ್ಟ ಆಗಲ್ಲ. ಹಿಂಗೆ ಬಾಯಿಗೆ ಹಾಕಿ ಮತ್ತು ಅಲ್ಲೇ ಇಟ್ಟು ತಿಂದೆ ಸೂಪರ್ ಅಂತಲೇ ಹೇಳ್ದ. ಇನ್ನು ಇವನು ಹೇಳೋದಿಲ್ಲ ಅಂಥೇಳಿ ನಾನೇ ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಆ ಥರ ಮಾಡೋಕ್ಕೆ ಹೋದೆ, ಬಟ್ ಈ ಥರ ಆಯಿತು. ಇದು ಕೂಡ ಚೆನ್ನಾಗಿ ಬಂತು. ಹಾಗೆ ದೀಪ ಎಲ್ಲ ಹಚ್ಬಿಟ್ಟು ಅವನನ್ನು ಓದಿಸ್ಲಿಕ್ಕೆ ಕೂರಿಸ್ದೆ. ಇನ್ನು ಸಂಜೆ 5:30ಗೆಲ್ಲ ಓದಲಿಕ್ಕೆ ಕೂರಿಸ್ತೀನಿ ಅವರನ್ನು. ಇವತ್ತು ಸ್ವಲ್ಪ 6 o'clock ಆಗಿಬಿಡ್ತು. ಹಾಗೆ ನನ್ನ ಮಗಳು ಸ್ವಲ್ಪ ಟಯರ್ಡ್ ಆಗ್ತಿದೆ, ನಾನು ಮಲ್ಕೋತೀನಿ ಅಂತೇಳಿ ಮಲ್ಕೊಂಡ್ಳು. ಹಾಗೆ ನನ್ನ ಮಗ ಇಲ್ಲಿ ಬರಿತಾ ಇದ್ದೇನೆ, ನೀಟಾಗಿ ಬರೀತಾನೆ ನನ್ನ ಮಗ, ಅದೊಂದೇ ಖುಷಿ. ಫಿಂಗರ್ಸ್ ಇಟ್ಕೊಂಡು ಬರೆದ್ರೆ ಈ ಥರ ಬರುತ್ತೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಫಿಂಗರ್ಸ್ ಇಟ್ಟು ಬರ್ಸಿ, ನೀಟಾಗಿ ಬರುತ್ತೆ. ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರೆ ಅವನಿಗೆ. ಏನಾದರೂ ನಾನು ಹೊಸ್ದಾಗಿ ಅವ್ನು ಕಲಿಯೋದಿತ್ತು ಅಂದರೆ ಕೈ ಇಡಿಸಿ ಬರ್ಸ್ತೀನಿ, ಆಮೇಲೆ ಅವನೇ ಆಟೋಮೆಟಿಕ್ಕಾಗಿ ಕಲಿತ್ಕೊತಾನೆ. ಮಧ್ಯಾಹ್ನನೇ ಕಲಸಿಟ್ಟಿದ್ನಲ್ಲ ರೊಟ್ಟಿ ಇಟ್ಟು, ಅದು ಇವಾಗ ರೊಟ್ಟಿ ಮಾಡಿಕೊಟ್ಟೆ. ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿದ್ನಲ್ಲ ಅದನ್ನೇ ತಿನ್ನಿಸ್ತಾಯಿದ್ದೀನಿ. ಈ ರೊಟ್ಟಿ ಗಿಟ್ಟಿ ಅಂದರೆ ನನ್ನ ಮಗ ತಿನ್ನೋಕ್ಕೆ ಕಷ್ಟಪಡ್ತಾನೆ, ಅದಕ್ಕೆ ನಾನೇ ತಿನ್ನಿಸ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ. ನಾನು ಅದು ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ರೊಟ್ಟಿ ಕಲ್ ಮೇಲೇ ಕೈಯಲ್ಲಿ ಸ್ವಲ್ಪ ತಟ್ಕೊಂಡು ದೋಸೆ ಥರನೇ ಮಾಡಿಕೊಟ್ಟೆ, ತಿಂದ. ಹಾಗೆ ಮಳೆ ಬಂತು ಕೂಡ, ತುಂಬ ಚೆನ್ನಾಗಿತ್ತು ಈ ದಿನ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.